ಯಾವಾಗ ಆಗುತ್ತೆ? ಮದುವೆ ಆದಾಗ ಆಗುತ್ತೆ. 1+1 ಎಷ್ಟು? ಗೊತ್ತಿಲ್ಲ. ಹೊಟ್ಟೆನ ಯಾರು ಬಂದು ಮತ್ತೆ ಕೋಳಿ ನೋಡ್ಕೊಂಡ್ರೆ ಕೂತ್ಕೊಂಡು ಬೆಚ್ಚಿಗಿಟ್ಟು ಆಗೋ ತನಕ ಇದ್ದರೆ ಕೋಳಿ ಬಿಟ್ಟು ಹೋಯ್ತು ಅಂದರೆ ಕೋಳಿ ಬಂತು. 1+1 ಅದು ಯಾವಾಗ ಆಗುತ್ತೆ, ಯಾಕೆ ಆಗುತ್ತೆ? 1+1 2 ಅಲ್ವೇ? ನಿಮ್ಮ ಪ್ರಕಾರ 3 ಅಲ್ವಾ? ಹೇಗಾಗುತ್ತೆ ಅದು? ಅಂದರೆ ಒಗ್ಗಟ್ಟಿದ್ದಾಗ ಆಗುತ್ತೆ ಅನ್ಸುತ್ತೆ. ಒಗ್ಗಟ್ಟಿದ್ದಾಗಲ್ಲ. ಇವಾಗ ನಾನು ಕೇಳ್ತಿರೋದು ಹೌದು. 1+1 2 ಅಂತ ಎಲ್ಲರಿಗೂ ಗೊತ್ತಿರೋವಂಥ ಮ್ಯಾಥ್ಸ್ ಇದು. ನಿಮ್ಮ ಪ್ರಕಾರ 3 ಅಂತ ಹೇಳ್ತಾ ಇದ್ದೀರಾ. ಅದು ಯಾವ ರೀತಿ 3 ಮಾಡಬೇಕು ಅನ್ನೋದಂದರೆ ಇನ್ನೊಂದು ಕೂಡಬೇಕಾಗುತ್ತೆ. ಇನ್ನೊಂದು ಅದ್ರ ಜೊತೆ ಇನ್ನೊಂದು ಕೂಡಬೇಕು ಕೂಡ ಆಗಿಲ್ಲ ಅಲ್ವಾ? ಕರೆಕ್ಟಾ? 1+1 ಅದು ಯಾಕಾಗುತ್ತೆ, ಯಾವಾಗ ಆಗುತ್ತೆ? ಮದುವೆ ಆದಾಗ ಆಗುತ್ತೆ. 1+1 ಮದುವೆ ಆದಮೇಲೆ ಮಿಲನ ಆಗುತ್ತೆ. ಮಿಲನ ಆದಾಗ 1+1 ಆದಾಗ ಇಬ್ಬರು ಸೇರಿದಾಗ 3ನೇದು ಬರುತ್ತೆ. 1+1 3 ಆಗುತ್ತೆ. ಇದು ಒಂದು ನಿಮಿಷ ಎಲ್ಲ ಇಟ್ಕೊಂಡು ಬರ್ತೀನಿ. ಅದು ಫ್ರೀ ಇರುತ್ತೆ. ಅದರಲ್ಲಿ 5 ಬಿಟ್ಟು ನಿಮ್ಮ ಮಿಕ್ಕಿದೆಲ್ಲ ತಗೊಂಡ್ತಾರೆ. ಅದೇ ಮಿಕ್ಕಿರೋದು ಯಾವ್ದು ಹೇಳು? ಎಷ್ಟು ಕುರಿ ಮಿಕ್ಕಿರುತ್ತೆ ಅಂತ. 15 ಕುರಿ ಇರುತ್ತೆ. 5ನ ಬಿಟ್ಬಿಟ್ಟು ಈ ಮಿಕ್ಕಿದೆಲ್ಲ ತಗೊಂಡ್ಬಿಡ್ತಾರೆ. ಅದರಲ್ಲಿ ಅಂದ್ರೆ ಉಳಿದಿರೋದು 5 ಬಿಟ್ಟು ಎಲ್ಲ ಸಿಗುತ್ತೆ ಅಂತ ಉಳಿದಿರೋದು 5. ಯೋಚನೆ ಮಾಡಿ. 5 ಬಾಯ್ಲಿ ಎಷ್ಟು ಅಂತ ಹೇಳು. 5 ಬಾರೋ ಬಾ ಬೇಗ. 5 ಬಾರೋ ಎಷ್ಟು ಹೇಳು? 5 ಹೆಂಗೆ ಉಳ್ಕೊಡುತ್ತೆ? ನೀವು ಯಾಕಂದ್ರೆ ನೀವು ಹೇಳಿದ್ರೆ ಇನ್ನೂ ಎಕ್ಸ್ಟ್ರಾ ಇದಾವಲ್ಲ, 15 ಅಲ್ವಾ ನಾನು ಹೇಳಿದ್ದು? ಎಲ್ಲ ಸಿಗುತ್ತೆ 5 ಅಂದ್ರೆ ಉಳಿದಿರೋದು 5. ಹೆಂಗೆ 5 ಹಾಕ್ಬಿಡು? 5 ಗೊತ್ತಾಯ್ತು 0 ಯಾವ ಸ್ಕೂಲ್ ಇದು? ತುಂಬಾ ಬೇಸಿ ನಿಮ್ಮ ಸ್ಕೂಲ್ನ ನಾವು ಬೆಳೆಸ್ಬೇಕು. ಯಾವಾಗ ಅದೇ ಯಾವಾಗ ಬೇಕು ಅವಾಗ ಆಗುತ್ತಲ್ಲ, ಅದೇ ಯಾವಾಗ? ಯಾಕಂದ್ರೆ ನಿಮ್ಮ ಚಾನಲ್ ಒಳ್ಳೆ ಇದೆ, ಅದನ್ನ ತೆಗೆದುಬಿಟ್ಟು ಹಾಕಿದ್ರೆ ಆಗುತ್ತೆ. ತಲೆ ಕ್ವಶನ್ ಅಂದ್ರೆ ತಲೆ ಕ್ವಶನ್ ಇವಾಗ ಕರೆಕ್ಟ್ ಅನ್ಸಿಲ್ಲ. ಕರೆಕ್ಟ್ ಅಂತ ಹೇಳು. ಕರೆಕ್ಟ್ ಅಂತ ಚಾನಲ್ ಬಂದೈತೆ ತಲೆ ಅದನ್ನ ನಮ್ಮ ಗುರು ಯಾರು? ಬಾರಲ್ಲಿ 1+1 3 ಯಾವಾಗ ಆಗುತ್ತೆ, ಹೇಗಾಗುತ್ತೆ? ಇಲ್ಲಿ 1+1 ಎಷ್ಟು? ಗೊತ್ತಿಲ್ಲ. 1 ಆದ್ಮೇಲೆ ಏನು ಬರುತ್ತೆ? 2 ಗೊತ್ತಿಲ್ವಾ? 1+1 2 ಅದಕ್ಕೆ 3 ಆಗುತ್ತೆ. 2 ಅಷ್ಟೇನಾ? 2ಗೆ 1 ಸೇರಿಸಿದ್ರೆ ಆಗುತ್ತೆ. ಇವಾಗ ಒಂದು ಕ್ವಶನ್ ಮಹಿಮಾಳ ತಾಯಿಗೆ 5 ಜನ ಮಕ್ಕಳಿರ್ತಾರೆ. ರಾಶಿಕ, ವಂಶಿಕ, ಅವಂತಿಕ, ಜ್ಯೋತಿಕ. ಇನ್ನೊಂದು 5 ಮಕ್ಕಳು ಅವಳ ಕೊಡಬೇಕಾಗ್ತದೆ. ಇದನ್ನ ಎಷ್ಟೆಲ್ಲ ಆನ್ಸರ್ ಇದೆ? ಅದು ಚೆನ್ನಾಗಿ ಇವಾಗ ಆರಿಸ್ತಾರೆ ಚೆನ್ನಾಗಿ ಆಶಿಕ, ಅವಂತಿಕ, ರಶ್ಮಿ. ಅವಳು ಹೇಳಿದ್ನಲ್ಲ, ನೀನು ಹೇಳಿದ್ದೀರಲ್ಲ, ಅವ್ರ ಬಿಟ್ಟು ಹೇಳಬೇಕು. ಅವ್ರ ಬಿಟ್ಟು ಹೇಳಿ. ರಾಧಾ ನನ್ನ ಏಕಿನ ಕ್ವಶನ್ ಜ್ಯೋತಿಕ, ಮಹಿಮಾಳ ತಾಯಿಗೆ 5 ಜನ ಮಕ್ಕಳು. ಅವ್ರಲ್ಲಿ 5ನೇ ಯಾರು? ಆಂಟಿ ಆ ಕೋಳಿ ಪಕ್ಕದಲ್ಲಿ ಆ ಮೊಟ್ಟೆ ಯಾರು ಮತ್ತೆ ಅದೇ ಯಾರು ಇಟ್ಟೋದು? ಇಟ್ಟಿದ್ದು ನಮಸ್ಕಾರ
ಬಂದಿದ್ದೀರಾ? ನಿಮ್ಮ ಹೆಸರು ಗೊತ್ತಾಗಿಲ್ಲ. ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ ಅಂತ ರಾಮನ ಮನೆಗೆ ಕೋಳಿ ತಗೊಂಡಿರ್ತಾರೆ. ಆ ಕೋಳಿ ಪಕ್ಕದ ಮನೆ ಆಂಟಿ ಮನೆಯವರು ಮೊಟ್ಟೆ ಇರ್ತಾರೆ. ಆ ಮೊಟ್ಟೆ ಯಾರು ಸೇರುತ್ತೆ? ಈ ಹೊಟ್ಟೆನ ಯಾರು ಬಂದು ಮತ್ತೆ ಕೋಳಿ ಅಲ್ಲಿ ನೋಡ್ಕೊಂಡ್ರೆ ಕೂತ್ಕೊಂಡು ಬೆಚ್ಚಿಗಿಟ್ಟು ಹಾಗೆ ತನಕ ಇದ್ದರೆ ಕೋಳಿ ಬಿಟ್ಟು ಹೋಯ್ತು ಅಂದರೆ ಪಕ್ಕದ ಅದೇ ಪಕ್ಕದ ಮನೆ ಅವ್ರು ಅದನ್ನು ಜಾಸ್ತಿ ಕಾಪಾಡ್ತಾರಲ್ಲ ರೆಸಿಪಿ ಯಾರು ಇಟ್ಟಿರೋದು ಅಂತ ಕೇಳ್ತಿರೋದಲ್ಲ. ಮೊಟ್ಟೆ ಯಾರು ಕೇಳಿದ್ರಿ ಅವ್ರು ಮೊಟ್ಟೆ ತೆಗೆದು ಬಿಸಾಕ್ತಾರೆ. ಮೊಟ್ಟೆ ಹೋಯ್ತು ಹಾಳಾಗಿ ಹೋಯ್ತಲ್ವಾ, ಮುಂದೆ ಬರಲ್ಲ ಅಲ್ವಾ. ಸೊ ಇರೋ ಮೊಟ್ಟೆ ಅಲ್ಲಿದ್ದರೆ ಕೋಳಿ ಬಂದು ಅದನ್ನು ನೋಡ್ಕೊಂಡ್ರೆ ಕೋಳಿ ಸಂಬಂಧ, ಕೋಳಿ ನೋಡ್ಕೊಳ್ಳಿಲ್ಲ ಯಾವ ಮನೇಲಿ ಅದೇ ಯಾವ ಮನೆ? ಅದೇ ರಾಮನ ಪಕ್ಕದ ಮನೆ ಅಂತ ಹೇಳ್ತಾರೆ.